ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಒಬ್ರಿಗೆ ಬೇಜಾರಾದ್ರೆ ಅದು ತುಂಬಾ ಬೇಜಾರಾಗುತ್ತೆ. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ತುಂಬಾನೇ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ನನ್ಗೆ ತರುಣ್ ಸರ್ ಮತ್ತೆ ಶರಣ್ ಸರ್, ನಾನ್ ಬರೋದೇ ಇಲ್ಲ ಸರ್, ಮನೆಯಿಂದ ಆಚೆ ನಂಗೆ ಬೇಕಾಗೇ ಇಲ್ಲ ಸರ್ ಅಂದಾಗ ನನ್ ಬದಲು ಅವ್ರ ಕೆಲಸ ಎಲ್ಲ ಮಾಡಿದ್ದಾರೆ. ಆಮೇಲೆ ಪ್ರಮೋಷನ್ ಟೈಮ್ ಅದು ಸಿನಿಮಾ ನಡೀತಾ ಇರ್ಬೇಕಾರೆ ಶರಣ್ ಸರ್, ನೀನ್ ಬರ್ದೇ ಇದ್ರು ಪರವಾಗಿಲ್ಲ, ನಾನ್ ಪ್ರಮೋಟ್ ಮಾಡ್ಕೋತೀನಿ, ನಾವ್ ಮಾಡ್ತೀವಿ, ನಿನ್ ಯಾವಾಗ ಕಂಫರ್ಟೇಬಲ್ ಆಗುತ್ತೋ ಅವಾಗ ಬಂದು ಇಂಟರ್ವ್ಯೂಸ್ ಕೊಡು, ಟಿವಿ ಮುಂದೆ ಬಾ ಅಂತ ಹೇಳಿ ನನಗೆ ಅಷ್ಟು ಸ್ಪೇಸ್. ಅದು ನನ್ ನಿಜವಾಗ್ಲೂ ನನ್ 4ನೇ ಸಿನಿಮಾ 5ನೇ ಸಿನಿಮಾ ಅಷ್ಟೇನೆ ನಂದಿದ್ದು. The only thing I'm so grateful is ಅವ್ರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಅಂಡ್ ಒಂದು ಪ್ರೀತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ನಿಮ್ಗೂನು. ಸೊ ಇವತ್ತು ಥ್ಯಾಂಕ್ ಯು. ತುಂಬಾ ನೀಟಾಗಿ ತುಂಬಾ ಸೂಕ್ಷ್ಮವಾಗಿ ನೀವು ಒಂದು ಹೀರೋಯಿನ್ ಲೈಫ್ ನ ರಿಪ್ರೆಸೆಂಟ್ ಮಾಡಿದ್ವಿ. ಎಸ್ಪೆಷಲಿ ಆ ಚಿಕ್ಕ ಮಗುವಿಂದ ತೋರಿಸಿ ತುಂಬಾನೇ ಕ್ಯೂಟ್ ಆಗಿತ್ತು. ಸೊ ಥ್ಯಾಂಕ್ ಯು ಟು ದ ಎಂಟೈರ್ ಇಂಡಸ್ಟ್ರಿ. ನಾನು ಕೆಲಸ ಮಾಡಿದ ಎಲ್ಲ ಪ್ರತಿಯೊಬ್ಬ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋ, ಹೀರೋಯಿನ್, ಟೀಮ್ ಪ್ರತಿಯೊಬ್ಬರಿಗೂ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಓವರ್ ಆಲ್ ದಿಸ್ ವಾಸ್ ಅ ಬ್ರಿಲಿಯಂಟ್ ಆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಫ್ಕೋರ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಗಣಪ ಸರ್ ಮತ್ತೆ ಮಂಜು ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸ್ಕಿಟ್ ನಾವು ತೋರಿಸ್ಲೇಬೇಕಾಗಿತ್ತು, ನೋಡೋರ್ಗೂ ಇದೊಂದು ಮೆಸೇಜ್ ಅಂತ ಆಯ್ತು. ಮಾತಾಡ್ತವ್ರು ಮಾತಾಡ್ಕೊಳ್ಳಿ, ನಮ್ ಕೆಲಸ ನಾವು ಮಾಡ್ತೀವಿ ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ಚಂದ್ರು ಸರ್, ಈ ಕತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ ಫೀಲ್ಡ್ ಗಂತೂ ಸೂಕ್ಷ್ಮ ಮಾತಾಡ್ಬೇಕಾಗಿ ಬರುತ್ತೆ. ಯಾಕೆಂತಂದ್ರೆ ಕಪ್ಪು ಚಿಕ್ಕೆ ಇಲ್ಲದೆ ಇರತಕ್ಕಂತ ಸ್ಥಿತಿಲಿ ಇಟ್ಟೇ ಇಲ್ಲ ಇವತ್ತು ನಮ್ಮ ಇಂಡಸ್ಟ್ರಿಯನ್ನು. ಏನೇನೋ ಕಾರಣಕ್ಕೋಸ್ಕರ ತಪ್ಪಿರೋದೇ ಇಲ್ಲ, ಆದ್ರೂ ಬಂದಿದೆ. ಯಾಕೆ ಇದೊಂದು ಸಿನಿಮಾ ರಂಗ ಮತ್ತು ಟಿವಿನಲ್ಲೂ ಸ್ವಲ್ಪ ಆಗುತ್ತೆ. ರಂಗಭೂಮಿನಲ್ಲಿ ಮುಂಚೆ ಬಹಳ ಇತ್ತು. ರಂಗಭೂಮಿನಲ್ಲಿ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ, ಈ ತರದ ಸಮಸ್ಯೆ ಇರ್ಲಿಲ್ಲ. ಅಲ್ಲಿ ಹೀರೋಯಿನ್ಗೂ ತುಂಬಾ ಚೆನ್ನಾಗಿ ಮಾಡೋದ್ ಬಿಟ್ರೆ ಮಾಲೀಕರೇ ಮದುವೆ ಮಾಡ್ಕೊಂಡ್ಬಿಡೋರು, ಒಂದೋ ಎರಡೋ ಮೂರು, ಅದು ಅಫಿಷಿಯಲ್ ಆಗ್ಬಿಡೋದು. ಅದಕ್ಕೇನಿದು ಶೋಷಣೆ ಅನ್ಕೊಂತಿರ್ಲಿಲ್ಲ. ಅದನ್ನ ಈ ಸಣ್ಣ ಸ್ಕಿಟ್ ನಲ್ಲಿ ಅಷ್ಟು ಅದ್ಭುತವಾಗಿ ತೋರಿಸಿದ್ದೀರಾ, ಅದನ್ನ ಸೂಕ್ಷ್ಮವಾಗಿ ತೋರಿಸಿದ್ದೀರಾ. ಆಮೇಲೆ ಈ ಸ್ಕಿಟ್ ಅನ್ನ ನೋಡ್ಕೊಂಡು ಬರಬೇಕಾದವ್ರಿಗೂ ಒಂದು ರೀತಿಯ ಟಿಪ್ಸ್ ಇದ್ದಂಗಿದು ಅಂತ ಮಾತನ್ನು ಹೇಳುತ್ತಾ, ಈ ಎಲ್ಲಾ ಕಲಾವಿದರು ಕೂಡ ಅನುಭವಿ ನಟರು, ಆಮೇಲೆ ಪ್ರೊಫೆಷನಲ್ ನಟರಾಗಿರೋದ್ರಿಂದ ನಮ್ಮನ್ನು ಮೀರಿಸಿ ಬೆಳೀತಕ್ಕಂತ ಶಕ್ತಿ ನಿಮ್ಮೆಲ್ರಿಗೂ ವಯಸ್ಸು ಶಕ್ತಿ ಇದೆ, ಬೆಳೀರಪ್ಪ ಅಂತ ಹೇಳಿ ನಾನು ಆನಂದವಾಗಿ ಅದ್ಭುತವಾಗಿ ಅವರು ಅದೇನೋ ಕೊಡ್ಲಿ, ಇವ್ರು ಅದೇನೋ ಉದುರಿಸ್ಲಿ, ನಾನೇನೋ ಒಂದು ಹೊಡಿತೀನಿ. 3, 2, 1 ಚಾಕ್ಲೇಟ್ ಶವರ್. ತರುಣ್ ಸರ್ಗೆ ನನ್ನ ಪರ್ಸನಲ್ ರಿಕ್ವೆಸ್ಟ್, ಪ್ರೆಸಿಡೆಂಟ್ ಹ್ಯಾಂಗ್ ನೋಡಿದೀರಾ, ಮುಂಬರುವ ದಿನಗಳಲ್ಲಿ ನಿಮ್ಮ ಸಿನಿಮಾದಲ್ಲಿ ಖಂಡಿತ ಇವನ್ಗೆ ಯಾವ್ದಾದ್ರು ಒಂದು ಅವಕಾಶ ಕೊಡ್ಬೇಕು ಅಂತ ನನ್ನ ಆಸೆ, ಪರ್ಸನಲ್ ರಿಕ್ವೆಸ್ಟ್. ಒಟ್ಟಿನಲ್ಲಿ ಸೂಪರ್ ಡೂಪರ್ ಆಗಿ ಎಲ್ಲ ಜಡ್ಜಸ್ ಹೇಳಾಗಿದೆ. ಈಗ ನಿಜವಾದ ಬಹುನ್ ಜಡ್ಜಸ್, ಮಕ್ಕಳೇ ಜಡ್ಜಸ್. ಕಿಲಾಡಿ ಹೇಳ್ರಿ, ಆರ್ ಯು ರೆಡಿ? ಸ್ಕೋರ್ ಕೊಡಿ. ಸೊ ನಿಮಗೆ ಮಕ್ಕಳು ಕೂಡ ಕೊಟ್ಟಿರೋ 100 points. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು.